ಕಾಲೇಜಲ್ಲಿ ಫಸ್ಟ್ ಇಯರ್ ಓದುತ್ತಿರುವ 20 ವರ್ಷದ ಹುಡುಗಿ ತನ್ನ ಮೇಲ್ ಫ್ರೆಂಡ್ನೊಂದಿಗೆ ಕಾರ್ನ ಪಾರ್ಕ್ ಮಾಡಿ ಅಲ್ಲಿದ್ದಾಗ ನವೆಂಬರ್ 2ನ ರಾತ್ರಿ ಸುಮಾರು 11ರಿಂದ 12 ಗಂಟೆಯ ವೇಳೆಗೆ ಒಂದು ಭೀಕರ ಘಟನೆ ಸಂಭವಿಸಿದೆ. ಮೂವರು ವ್ಯಕ್ತಿಗಳು ಬಂದು ಅವರಿಬ್ಬರನ್ನು ಅಪಹರಿಸಿ ಆ ಹುಡುಗಿಯನ್ನು ಗ್ಯಾಂಗ್ ರೇಪ್ ಮಾಡಲಾಗಿದೆ. ಈ ಪ್ರಕರಣದಲ್ಲಿ ಆರೋಪಿಗಳಾದ ಮೂವರನ್ನು ಈಗ ಪೊಲೀಸರು ಬಂಧಿಸಿದ್ದಾರೆ. ಈ ಘಟನೆ ಕೊಯಂಬತ್ತೂರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹತ್ರ ನಡೆದಿದೆ. ಆ ಹುಡುಗ ಮತ್ತೆ ಹುಡುಗಿ ಕಾರ್ನ ಪಾರ್ಕ್ ಮಾಡಿ ಕಾರ್ ಒಳಗಿದ್ದಾಗ 3 ವ್ಯಕ್ತಿಗಳು ಕಾರ್ ಹತ್ರ ಬಂದು ಸುತ್ತುವರೆದಿದ್ದಾರೆ. ಆ ಹುಡುಗಿ ಮತ್ತು ಹುಡುಗ ಕಾರ್ ಒಳಗೆ ತಮ್ಮನ್ನು ತಾವು ಲಾಕ್ ಮಾಡಿಕೊಳ್ಳಲು ಪ್ರಯತ್ನಿಸಿದ್ದಾರೆ. ಆದರೆ ದಾಳಿಕೋರರು ಕಾರ್ನ ಗ್ಲಾಸ್ ಒಡೆದು ಆ ಹುಡುಗನನ್ನು ಹೊರಗೆ ಎಳೆದು ದಾಳಿ ಮಾಡಿದ್ದಾರೆ. ಅದರಲ್ಲಿ ಇಬ್ಬರು ಹುಡುಗನ ಮೇಲೆ ಹಲ್ಲೆ ಮಾಡುತ್ತಿದ್ದಾಗ ಮತ್ತೊಬ್ಬನು ಆ ಹುಡುಗಿಯನ್ನು ಅಂತರದಲ್ಲಿರುವ ಸ್ಥಳಕ್ಕೆ ಕರೆದುಕೊಂಡೋಗಿ ಲೈಂಗಿಕ ದೌರ್ಜನ್ಯ ಮಾಡಿದ. ಈ ದಾಳಿಯ ನಂತರ ಅವರು ಮೂವರು ಬೈಕ್ನಲ್ಲಿ ಪರಾರಿಯಾದರು. ಆ ಗಾಯಗೊಂಡ ಹುಡುಗ ಕಾನ್ಷಿಯಸ್ಗೆ ಬಂದ ಕೂಡಲೇ ಪೊಲೀಸ್ಗೆ ಕರೆ ಮಾಡಿದ್ದಾನೆ. ಪೊಲೀಸ್ ಸುಮಾರು 1 ಗಂಟೆಯೊಳಗೆ ಆ ಸ್ಥಳಕ್ಕೆ ತಲುಪಿದರು. ಆದರೆ ಘಟನೆ ನಡೆದ ಸ್ಥಳದಲ್ಲಿ ಯಾವುದೇ ರೀತಿಯಾದ ಸಿಸಿ ಫುಟೇಜ್ ಇಲ್ಲದ ಕಾರಣದಿಂದ ತನಿಖೆಗೆ ಸಮಸ್ಯೆ ಎದುರಾಗಿದೆ. ನಂತರ ಪೊಲೀಸ್ 7 ಟೀಮ್ಸ್ ಆಗಿ ಫಾರ್ಮ್ ಆಗಿ ಸಮೀಪದ ಸಿಸಿ ಫುಟೇಜ್ ವಿಶ್ಲೇಷಣೆ ಮೂಲಕ 3 ಆರೋಪಿಗಳನ್ನು ಗುರುತಿಸಲಾಗಿದೆ. ಆ 3 ಅಪರಾಧಿಗಳನ್ನು ಪೊಲೀಸರು ಈಗ ಅರೆಸ್ಟ್ ಮಾಡಲಾಗಿದೆ. ಈ ಸಮಯದಲ್ಲಿ ಒಬ್ಬ ಹೆಡ್ ಕಾನ್ಸ್ಟೇಬಲ್ ಕೂಡ ಗಾಯಗೊಂಡಿದ್ದಾರೆ. ನಂತರ ಆ ಹುಡುಗಿಯನ್ನು ಖಾಸಗಿ ಆಸ್ಪತ್ರೆಗೆ ಮತ್ತು ಆ ಹುಡುಗನನ್ನು ಕೊಯಂಬತ್ತೂರ್ ಮೆಡಿಕಲ್ ಕಾಲೇಜ್ಗೆ ದಾಖಲು ಮಾಡಲಾಗಿದೆ.